ಈ ಹಿಂದೆ ಅಷ್ಟೇ ಒಂದು ತಿಂಗಳ ಹಿಂದೆ ಅಂಜಲಿ ಅವರ ಹತ್ಯೆ ಆಗಿತ್ತು, ಅದೇ ನೇಹಾ ಅವರ ಹತ್ಯೆ ಆಗಿತ್ತು. ಅದೇ ರೀತಿನಲ್ಲಿ ಇವತ್ತು ಅಂಜಲಿ ಅಂಬಿಗರ್ ಅವರ ಹತ್ಯೆ ಆಗಿದೆ. ಒಂದು ತಿಂಗಳಲ್ಲೇ ಅಂತರದಲ್ಲೇನೆ ಈ ಥರ ಹತ್ಯೆಗಳು ನಡೀತಾ ಇದ್ರೆ ಹೆಣ್ಮಕ್ಳಿಗೆ ಎಲ್ಲಿ ರಕ್ಷಣೆ ಇದೆ ಅಂತ ಹೇಳಿ ನಾವು ಸರ್ಕಾರದಲ್ಲಿ ಒಂದು ತಿಂಗಳಿಂದಲೂ ಸಹ ನಾವು ಕೇಳ್ತಾ ಇದ್ದೀವಿ. ಈ ಥರ ಪ್ರತಿಭಟನೆಗಳು ಮೇಲಿಂದ ಮೇಲೆ ಆಗ್ತಾನೆ ಇದೆ, ಹಾಗೆ ಸರಣಿ ಹತ್ಯೆಗಳು ನಡೀತಾನೆ ಇದೆ. ಯಾವುದೇ ಒಂದು ಪ್ರತಿಕ್ರಿಯೆಯನ್ನು ರಾಜ್ಯದ ಮುಖ್ಯಮಂತ್ರಿಗಳಿರಬಹುದು ಹಾಗೂ ರಾಜ್ಯದ ಏನು ಸಚಿವರಾಗಿರಬಹುದು, ಗೃಹ ಸಚಿವರಾಗಿರ್ಬೋದು, ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇಲ್ಲ. ನಾವೆಲ್ಲರೂ ಸಹ ಹೆಣ್ಮಕ್ಳು ಹೊರಗಡೆ ಹೋಗೋದೇ ಒಂದು ರೀತಿಯಲ್ಲಿ ಒಂದು ಭಯ ಆಗ್ತಾ ಇದೆ. ಹೊರಗಡೆ ಹೆಣ್ಮಕ್ಳನ್ನ ಕಳಿಸ್ಬೇಕು ಅಂದ್ರೂ ಸಹ ತಂದೆ ತಾಯಿಗಳಿಗೆ ತುಂಬ ಭಯ ಆಗ್ತಾ ಇದೆ. ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇವತ್ತು ಉದ್ಭವ ಆಗಿದೆ. ಇಂತಹ ಒಂದು ವ್ಯವಸ್ಥೆಯನ್ನು ಹತ್ತಿಕ್ಕೋದಕ್ಕೆ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅಂತ ಹೇಳಿ ಈ ಮೂಲಕ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿಯಲ್ಲಿ ವಿಫಲವಾದರೆ ನಾವು ಉಗ್ರ ರೀತಿಯಾದಂತಹ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಸಿದ್ದರಾಮಯ್ಯ ಅವ್ರಿಗಿರಬಹುದು, ಗೃಹ ಸಚಿವರಾದಂತಹ ಪರಮೇಶ್ವರ್ ಅವ್ರಿಗಿರ್ಬೋದು, ಈ ಪ್ರತಿಭಟನೆಯ ಮೂಲಕ ನಾವು ಈ ಸಂದೇಶವನ್ನು ಕೊಡ್ತಾ ಇದ್ದೀವಿ. ಹೆಣ್ಣುಮಕ್ಕಳಿಗೆ ಆದಷ್ಟು ರಕ್ಷಣೆಯನ್ನು ಕೊಡಿ, ನಮ್ಮ ಹೆಣ್ಣು ಮಕ್ಕಳ ಮಾನ ಮರ್ಯಾದೆಯನ್ನು ರಕ್ಷಿಸಿ. ನೀವು ಒಂದು ಆಸ್ತಿ ಇದ್ದಾಗೆ, ಇಡೀ ದೇಶಕ್ಕೆ ಇರ್ಬೋದು, ಒಂದು ಪ್ರಪಂಚದಲ್ಲಿ ಹೆಣ್ಮಗಳಂದರೆ ಒಂದು ಆಸ್ತಿ ಇದ್ದಾಗೆ. ಆ ಹೆಣ್ಣುಮಕ್ಕಳಿಂದ ರಕ್ಷಣೆ ಇಲ್ಲದೆ ಇದ್ರೆ, ಆ ಕುಟುಂಬಕ್ಕೆ ರಕ್ಷಣೆ ಇಲ್ಲದೆ ಇದ್ರೆ ಹಿಂದುಳಿದ ವರ್ಗದ ಹೆಣ್ಣು ಮಕ್ಕಳನ್ನೇ ಬಲಿಯಾಗಿ ತಗೊಳ್ತಾ ಇದೆ. ಇದನ್ನ ನಾವು ಖಂಡಿಸ್ತೀವಿ. ಮುಂದಿನ ದಿನಗಳಲ್ಲಿ ಉಗ್ರ ರೀತಿಯಾದಂತಹ ಒಂದು ಪ್ರತಿಭಟನೆಯನ್ನು ಸಹ ನಾವು ಮಾಡ್ತಾ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.